ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ. ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದ ಪಿ. ಯೇಸುನಾಥನ್ ಅವರು ಬೆಂಗಳೂರಿನ ತಮ್ಮ ಮನೆಯ ಅಕ್ಕಪಕ್ಕದವರಿಂದ ಆಗುತ್ತಿರುವ ಕಿರುಕುಳ, ದಬ್ಬಾಳಿಕೆ, ಮಾನಸಿಕ ಹಿಂಸೆ, ಮಹಿಳೆಯರು ಬಂದು ಇವರಿಗೆ ಬೈಯುವುದು, ಹೀಗೆ ಅನುಭವಿಸುತ್ತಿರುವ ನೋವು, ಕಷ್ಟ, ಸಮಸ್ಯೆಗಳನ್ನು ಸಮೀಪದ ಪೊಲೀಸ್ ಠಾಣೆಗಳು ಹೋಗಿ ದೂರು ಕೊಡಲು ಹೋದರೆ ಯಾವುದನ್ನೂ ಮಾಡದೆ ಇವರನ್ನೇ ಬೆದರಿಸುವುದು, ಭಯಪಡಿಸುವುದನ್ನ ಮಾಡುತ್ತಿರುವ ಬಗ್ಗೆ ಪೊಲೀಸ್ ಮಹಾನಿರ್ದೇಶಕರಾದ ಎಂ.ಎ. ಸಲೀಂ ಸರ್ ಅವರಿಗೆ ದಯಾಮರಣ ಕೋರಿ ಕೊಟ್ಟ ಅರ್ಜಿಯ ವಿಷಯವನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿರುವ ವರದಿ ಪ್ರಸಾರ ಮಾಡುತ್ತಿದ್ದೇವೆ. ವರದಿ ಕೊಟ್ಟವರು ಪಿ. ಯೇಸುನಾಥನ್, ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು, ಬೆಂಗಳೂರು. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ದಿನಾಂಕ 16/12/2025 ನಾನು ನೇರವಾಗಿ ಮಾನ್ಯ ಶ್ರೀಯುತ ಮಹಾನಿರ್ದೇಶಕರು ಹಾಗೂ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಬೆಂಗಳೂರು ಇಲ್ಲಿಗೆ ದಯಾಮರಣ ಕೋರಿ ನಾನು ಮನವಿ ಸಲ್ಲಿಸಿದ್ದೀನಿ. ಯಾಕೆ ದಯಾಮರಣ ಕೋರಿ ಅರ್ಜಿ ಸಲ್ಲಿಸಿದ್ದೀನಿ, ಮನವಿ ಸಲ್ಲಿಸಿದ್ದೀನಿ ಅಂದರೆ, ಮಹಾನಿರ್ದೇಶಕರಿಗೆ ನಿರಂತರವಾಗಿ 2020ರಿಂದ 2025 ತನಕ ನನ್ನ ಮೇಲೆ ದೀರ್ಘಕಾಲ ಮಹಿಳೆಯರು ಹಲ್ಲೆ ನಡೆಸ್ತಾರೆ. ನನಗೆ ದೀರ್ಘಕಾಲ ತುಂಬ ಹಲ್ಲೆ ನಡೆಸ್ತಾರೆ. ಅವರು ಎಷ್ಟೊಂದು ಹಲ್ಲೆ ನಡೆಸ್ತಾರೆ ಅಂದರೆ, ವಿಶೇಷವಾಗಿ ನಾನು ಆ ಮನೆ ಬಿಟ್ಟು ಹೋಗ್ಬೇಕು, ನನಗೆ ತಂದೆ ತಾಯಿ ಇಲ್ಲ, ನಮ್ಮ ತಾಯಿ ಇರುವ ತನಕ ಏನು ಜಗಳ ಮಾಡ್ತಿರ್ಲಿಲ್ಲ. ಅವ್ರು ನಮ್ಮ ತಾಯಿ ಸತ್ತ ಮೇಲೆ ನಂದು ಮನೆ ಸ್ವಲ್ಪ ದೊಡ್ಡದು, 15ಕ್ಕೆ 20 ಇರೋದ್ರಿಂದ ನನ್ನ ಮನೆಯೂ ಕೂಡ ಪಕ್ಕದಲ್ಲಿರೋರು ಒತ್ತುವರಿ ಕೂಡ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾನು ದೀರ್ಘಕಾಲ ದೂರು ಕೊಡ್ತಾನೆ ಇರ್ತೀನಿ. ಪೊಲೀಸ್ ಠಾಣೆಗೆಲ್ಲ ತುಂಬ ದೂರು ಕೊಡ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಹೋದ್ರೆ ದೂರು ಬರ್ಸ್ಕೊಳ್ತಾರೆ, ಆದರೆ ಕ್ರಮ ತಗೊಳ್ಳಲ್ಲ. ಯಾಕಂದರೆ ಈಗ ಪೊಲೀಸ್ ಠಾಣೆಗಳಲ್ಲಿ ಹೇಳಿರುವ ಪ್ರಕಾರ, ಕರ್ನಾಟಕದಲ್ಲಿ ಇರುವ ಎಲ್ಲರಿಗೂ ಗೊತ್ತಿರೋ ವಿಷಯ, ಸತ್ಯಮೇವ ಜಯತೆ ಅಂತ ಇದೆ, ಮೇಲ್ಗಡೆ ಹಾಕಿರ್ತಾರೆ ಸತ್ಯಮೇವ ಜಯತೆ, ಅದು ಹಂಗೆ ಇರುತ್ತೆ. ಆದರೆ ಅಲ್ಲಿ ಸುಳ್ಳು ಕೂಡ ಸತ್ಯ ಆಗ್ತದೆ. ಸತ್ಯಕ್ಕೆ ಅಲ್ಲಿ ಹಾಕಿರ್ತಾರೆ ಸತ್ಯಮೇವ ಜಯತೆ ಅಂದ್ರೆ ಸತ್ಯ ನಾವು ಕೊಡೋದಿಲ್ಲ, ಸುಳ್ಳು ಮಾತ್ರ ಕೊಡ್ತೀವಿ ಅಂತ ಎಲ್ಲ ಅದ ಅರ್ಥ. ನಿರಂತರವಾಗಿ ಅವ್ರ ಹತ್ರ ಹಣ ಪಡ್ಕೊಳ್ತಾರೆ ಪೊಲೀಸರು. ಎಲ್ಲರಿಗೂ ಸಾಮಾಜಿಕ ಜಾಲತಾಣದಲ್ಲಿ ಗೊತ್ತಿರುವ ವಿಷಯ. ನಿರಂತರವಾಗಿ 15ನೇ ತಾರೀಕು ನನ್ನ ಮನೆ ಹತ್ರ ಬಂದು ಒಂದು ವಿಡಿಯೋ ಬರುತ್ತೆ, ಈಗ ನಮ್ಮ ಚಾನೆಲ್ ಅಲ್ಲಿ ಬರುತ್ತೆ, ಅದು ಹಾಕ್ತಾರೆ. ನಮ್ಮ ಮನೆ ಹತ್ರನೇ ಬಂದು ಗಲಾಟೆ ಮಾಡ್ತಾರೆ ಮಹಿಳೆಯರು. ನೀನು ಇರಬಾರ್ದು, ಹೋಗು ಅಂತಾನೆ ತುಂಬಾ ಗಲಾಟೆ ಮಾಡ್ತಾರೆ. ಬೆಳಿಗ್ಗೆ ಹೊತ್ತೆ ಗಲಾಟೆ ಮಾಡ್ತಾರೆ. ವಿಡಿಯೋ ಮಾಡ್ಬೇಕಾದ್ರೆ ಮೊಬೈಲ್ ನ ಕಿತ್ತಿ ಇಟ್ಕೊಂಡ್ಬಿಡ್ತಾರೆ. ವ್ಯವಸ್ಥೆ ಕಿತ್ತಿಟ್ಕೊಂಡು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸ್ತಾರೆ. ಆಮೇಲೆ ನಾನು ಪೊಲೀಸ್ ಸ್ಟೇಷನ್ ಹೋಗಿ ದೂರು ಕೊಡಕ್ ಹೋದ್ರೆ ಅದೆಲ್ಲ ಏನು ನಡೆಯೋದಿಲ್ಲ ಅಂತಾರೆ. ಇದು ವ್ಯವಸ್ಥೆ. ನಮ್ಮ ವ್ಯವಸ್ಥೆ ಯಾವ ರೀತಿ ಇದ್ರೆ ಇದು ನೋಡಿ, ಹೋರಾಟಗಾರ ಆದ ನಾನು ತುಂಬಾ ಹೋರಾಟ ಮಾಡ್ತಿದ್ದೀನಿ. ನನ್ಗೆ ನ್ಯಾಯ ಸಿಗೋದಿಲ್ಲ, ಆದ್ರೆ ಕರ್ನಾಟಕದಲ್ಲಿ ಇರುವ ವಿಶೇಷ ನ್ಯಾಯ ಸಿಗ್ತದೆ ಅಂತ ಗ್ಯಾರಂಟಿ. ಅದಕ್ಕೆ ನನಗೆ ಮನಸ್ಸೋತು. ಈಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ತಪ್ಪು, ಕಾನೂನು ಬಾಹಿರ, ಮಾಡ್ಕೊಳ್ಬಾರ್ದು, ಆ ವಿಷಯನೇ ಹೇಳ್ಬಾರ್ದು. ಆದ್ರೆ ನಾನು ನೇರವಾಗಿ ಸಲೀಂ ಅವರಿಗೆ, ಡಾಕ್ಟರ್ ಎಂ. ಸಲೀಂ ಮಹಾನಿರ್ದೇಶಕರಿಗೆ ದಯಾಮರಣ ಕೋರಿ ಮನವಿ ಸಲ್ಲಿಸಿದ್ದೀನಿ. ನಾನು ಇಂಥ ವ್ಯವಸ್ಥೆ ನನಗೆ ಬಂದು ನಿಂತುಬಿಟ್ಟಿದೆ. ಮಹಿಳೆಯರಿಗೆ ಕಾನೂನು ಇದೆ, ಮಹಿಳೆಯರಿಗೆ ಕಾನೂನು ಇದೆಲ್ಲ ಅವರಿಗೆ ಕೊಟ್ರೆ
ಆದ್ರೆ ಕರ್ನಾಟಕದಲ್ಲಿರುವ ವಿಶೇಷ ಚೇತನಿಗೆ ಕಾನೂನು ಇಲ್ವಾ? ಪೊಲೀಸ್ ಸ್ಟೇಷನ್ ಏನು ಇಲ್ಲ ಅಂತ ಹೇಳ್ತಾರೆ. ಅವರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಹೋದ್ರೆ ಭಯ ಆಗ್ತದೆ. ನಾವ್ ಏನ್ ದೂರ್ ಕೊಡಕ್ ಹೋಗ್ತೀವಿ, ಅದೆಲ್ಲ ಹಂಗ್ ಬರಿಬಾರ್ದು ಹಿಂಗ್ ಬರಿಬಾರ್ದು. ಅಲ್ಲಿ ಒಳಗಡೆ ಕ್ಯಾಮ್ರಾ ಚೆಕ್ ಮಾಡ್ಬೇಕು, ಅದು ಕೂಡ ಸಮಸ್ಯೆ ಇದೆ. ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಕ್ಯಾಮ್ರಾ ಇದೆ, ಅದಕ್ಕೆ ಕೆಲಸ ಮಾಡ್ತಿದ್ದು ಇಲ್ವೋ ಗೊತ್ತಿಲ್ಲ ನನಗೆ. ವಿಶೇಷವಾಗಿ ಅವರು 112ಗೆ ಕಾಲ್ ಮಾಡ್ತಾರೆ ಮಹಿಳೆಯರು. ಕ್ಲೀನ್ ಆಗಿ ನಾನು ವಿಡಿಯೋ ಈಗ ಬರುತ್ತೆ, 112ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಪೊಲೀಸರು ಬಂದು ಬಾಡಿ ಕ್ಯಾಮ್ರಾ ಆನ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಈಗ ನಾನು ಬೆಂಗಳೂರಿಗೆ ಬಂದ ಮೇಲೆ ನಾನು ಮತ್ತೆ ದೂರು ಸಲ್ಲಿಸ್ತೀನಿ. ಮಹಾನ್ ನಿರ್ದೇಶಕರನ್ನ ಹೋಗಿ ನೋಡ್ತೀನಿ, ಡಾಕ್ಟರ್ ಎಂ ಸಲೀಂ ಅವ್ರನ್ನ ನೋಡ್ತೀನಿ ನಾನು. ಆ ಬಾಡಿ ಕ್ಯಾಮ್ರಾ ಇದೆ ಇಲ್ವೋ, ಒಟ್ಟಿನಲ್ಲಿ ಇದೆ, ಕೆಲಸ ಮಾಡ್ತೀವಿ ಇಲ್ವೋ. ಏಕವಚನದಲ್ಲಿ ಒಂದು ವಿಶೇಷ ಚೇತನ ಪೊಲೀಸರು ಎಂತ ವರ್ತನೆ ತೋರಿಸ್ತಾರೆ ಅಂದ್ರೆ ಹೇಳಕ್ಕೆ ಅಸಾಧ್ಯ ಸ್ನೇಹಿತರೆ. ನನಗೆ ತುಂಬಾ ಅನುಭವ. ಪೊಲೀಸರಿಂದನೇ ನಮ್ಮ ವಿಕಲಚೇತನ ನ್ಯಾಯ ಸಿಗೋದಿಲ್ಲ. ಹೋರಾಟ ಮಾಡೋದು ನನಗೆ ಸಿಗೋದಿಲ್ಲ ಅಂದ್ರೆ ಪಾಪ ಮುಗ್ಧ ವಿಕಲಚೇತರಿಗೆ ಸಿಗುತ್ತದ? ಕಾನೂನಿನ ಪ್ರಕಾರ ತಿಳ್ಕೊಂಡಿರೋರಿಗೆ ನ್ಯಾಯ ಸಿಗ್ತಿಲ್ಲ ಅಂದ್ರೆ ಯಾವುದೇ ನಾವು ಹೋಗಿ ದೂರ್ ಕೊಡಕ್ ಹೋದ್ರೆ ಇವತ್ತು ಮಾನ್ಯ ವಕೀಲರಿಗೆ FIR ಆಗ್ತಾರೆ. ಅವ್ರು ಹೋಗಿ ತುಂಬಾ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ರೆ ಅವ್ರಿಗೆ FIR ಆಗ್ತಾರೆ, ನಮ್ಮನ್ನ ಬಿಡ್ತಾರ? ಇದ್ರ ಪರವಾಗಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ತುಂಬಾ ನೊಂದ ಮನಸ್ಸಿನಿಂದ ನಾನು ಮಾಡ್ತಾ ಇರೋದು. ತುಂಬಾ ನನಗಂತೂ ಆಗ್ತಾನೆ ಇಲ್ಲ ಪೊಲೀಸರಿಂದ. ನನ್ಗೇನಾದ್ರೂ ಆದ್ರೆ ಪೊಲೀಸವರೇ ಕಾರಣ ಅಂತ ಇನ್ನೊಂದು ಲೆಟರ್ ನಾನು ಕೊಡ್ತೀನಿ. ನಾನು ಅಂತ ವ್ಯವಸ್ಥೆ ಇಡೀ ಕರ್ನಾಟಕದಲ್ಲಿ ವ್ಯವಸ್ಥೆ ಅಧಿಗೆಟ್ಟೈತೆ ಅಂದ್ರೆ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಒಮ್ಮೆ ಮಹಾನಿರ್ದೇಶಕರಾದ ಮಾನ್ಯ ಶ್ರೀಯುತ ಡಾಕ್ಟರ್ ಎಂ ಸಲೀಂ ಅವರು ದಯವಿಟ್ಟು ಭೇಟಿ ಮಾಡ್ಬೇಕು ನೀವು. ಇವತ್ತು ವ್ಯವಸ್ಥೆ ಅದ್ಗೆಟ್ಟೈತೆ ಅಂದ್ರೆ ನೋಡಿ, ಅಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ನಮ್ಗೆ ಆಶ್ಚರ್ಯಚಕಿತ ಆಗ್ತದೆ. ಇನ್ನೂ ಬದುಕಿದೀವಲ್ಲ, ಕಣ್ಣಾರೆ ನೋಡ್ತಾ ಇದೀವಲ್ಲ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಅಂತ ವ್ಯವಸ್ಥೆ ಇದ್ದೀವ್ರಿ, ಅಂತ ವ್ಯವಸ್ಥೆಯಲ್ಲಿದೆ. ಇದನ್ನ ಸರಿಪಡಿಸ್ಬೇಕು. ನನ್ನ ಹೋರಾಟ ನಿರಂತರವಾಗಿರುತ್ತೆ ಕರ್ನಾಟಕದಲ್ಲಿ ಎಲ್ಲ ವಿಶೇಷ ಕ್ಷೇತ್ರ ಪರವಾಗಿ. ಸ್ನೇಹಿತರೆ, ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ, ಪ್ರಶ್ನೆ ಮಾಡಿ,